ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲಿ ನಾನು ಈ ಥರ ಗಣೇಶನಿಟ್ಟು ಚಿಕ್ಕದಾಗಿ ಸಿಂಪಲಾಗಿ ಪೂಜೆ ಮಾಡಿಟ್ಟಿದ್ದೀನಿ. ಎಲ್ಲರಿಗೂ ಯಾವುದೇ ರೀತಿ ವಿಘ್ನ ಬಾರದಂತೆ ಎಲ್ಲರ ಲೈಫ್ ಸಹ ಚೆನ್ನಾಗಿರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇಲ್ಲಿ ನಂದು ಪೂಜೆ ಕೆಲಸ ಎಲ್ಲ ಮುಗ್ದಿತ್ತು. ನನ್ನ ತಂಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ಲು. ಅವಳ ಪಾಡ್ಗೆ ಅವಳು ಅಡುಗೆ ಕೆಲಸ ಮಾಡ್ಕೋತಾಯಿದ್ಲು. ನಮ್ಮಮ್ಮ ಬಟ್ಟೆ ಒಗೆಯೋದು, ಮನೆ ಒರೆಸೋದು ಇದೆಲ್ಲ ನಮ್ಮಮ್ಮ ಮಾಡಿದರು. ಇಲ್ಲಿ ನೋಡ್ಬೋದು, ಹೊರಗಡೆ ರಂಗೋಲಿ ಚಿಕ್ಕದಾಗಿ ಹಾಕಿದ್ರು. ಯಾಕಂದರೆ ನನ್ನ ಮಗಳು ಓಡಾಡಿ ಅದನ್ನೆಲ್ಲ ತುಳಿದಾಕಿ ಎಲ್ಲ ಅಳಿಸ್ಬಿಡ್ತಾಳೆ. ಅದಕ್ಕೋಸ್ಕರ ನಮ್ಮಮ್ಮ ಚಿಕ್ಕದಾಗಿ ರಂಗೋಲಿ ಹಾಕ್ತಾರೆ. ಇಲ್ಲಿ ಇವತ್ತು ಹಬ್ಬ ಆಗಿರೋದ್ರಿಂದ ಹಾಲೆಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮಮ್ಮ ಮತ್ತೆ ಹೋಗಿ ಹಾಲು ತೊಗೊಂಬಂದಿದ್ರು. ಈ ರೋಡಲ್ಲೆಲ್ಲ ಮೊದಲು ನಮ್ಮಮ್ಮ ತುಂಬ ದೊಡ್ಡ ರಂಗೋಲಿ ಹಾಕ್ತಿದ್ರು. ಇವಾಗ ಪಕ್ಕದ ಮನೆಯವರು ನೀರು ಜಾಸ್ತಿ ಬಿಟ್ಬಿಡ್ತಾರೆ, ಮೇಲ್ಗಡೆ ಡ್ರಮ್ಮಿಗೆ ನೀರು ತುಂಬ. ಅದಕ್ಕೋಸ್ಕರ ನಮ್ಮ ರೋಡಲ್ಲೆಲ್ಲ ನೀರು ಹಾಕಲ್ಲ. ಇವಾಗ ಏನು ಅಂತಾರೆ, ರಂಗೋಲಿನೂ ಹಾಕಲ್ಲ. ಅದಕ್ಕೆ ಇವತ್ತು ಯಾಕೋ ನನಗೆ ಹಾಕಬೇಕು ಅನಿಸ್ತು, ಅದಕ್ಕೆ ಹಾಕಿಟ್ಟೀನಿ. ಮತ್ತು ಈ ಥರ ಹೆಂಚಿನ ಮನೆಯೆಲ್ಲ ಇವಾಗ ತುಂಬಾ ಬೆರಳೆಣಿಕೆ ಆಗಿಬಿಟ್ಟಿದೆ. ನಿಮ್ಮ ಕಡೆ ಎಲ್ಲ ಇದೆಯಾ ಈ ಥರ ಹೆಂಚಿನ ಮನೆ ಅಂತ ಕಮೆಂಟ್ ಮಾಡಿ. ಮತ್ತು ಇದೇನೋ ಪೈಪ್ ಲೈನ್ ಹಾಕೋದಕ್ಕೋಸ್ಕರ ರೋಡೆಲ್ಲ ಕೊಯ್ದಿಟ್ಟಿದ್ರು. ಅದ್ರದ್ದೊಂದು ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು. ನಮ್ಮಮ್ಮ ಡೈಲಿ ಮನೆ ಒರೆಸ್ತಾರೆ. ಆದರೂ ಹೊರಗಡೆಯಿಂದ ಒಳಗಡೆಗೆ ಬಂದರೆ ಫುಲ್ಲು ಧೂಳಾಗುತ್ತೆ. ಹೆಜ್ಜೆ ಗುರುತೆಲ್ಲ ಹಂಗೆ ಬಿದ್ದಿರುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ ಸಹ ರೆಡಿಯಾಗಿತ್ತು. ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿದಿರ, ಬರೀ ಕಾಯಿ, ಮೆಣಸಿನ್ಕಾಯಿ ಮತ್ತು ಶುಂಠಿ ಈ ಥರದ್ದೆಲ್ಲ ಏನು ರುಬ್ಕೊಂಡು ಕಾಯಿ ಚಿತ್ರಾನ್ನ ಅಂತ ಮಾಡಿದ್ಲು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೋತಾಯಿದ್ವಿ. ನನ್ನ ಮಗಳಿಗೂ ಸಪ್ರೇಟಾಗಿ ಹಾಕ್ಕೊಟ್ಟಿದ್ಲು. ಅದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಮೇಲೆ ಈ ಕಡೆ ಕಡುಬಿಗೆ ಪ್ರಿಪ್ರೇಷನ್ಸ್ ರೆಡಿ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು, ಕಡುಬಿಗೆ ಮುದ್ದೆ ರೆಡಿ ಆಗ್ತಾಯಿತ್ತು. ಈ ಕಡೆ ಚಿತ್ರಾನ್ನ ಕಲಸಿಟ್ಟಿದ್ದಾಳೆ. ಈ ಕಡೆ ಅದೇನಂತ ಕಾಯಿ ಹಾಲು ಮಾಡೋದಕ್ಕೆ ಬೆಲ್ಲ ಕರಗಿಸಿಟ್ಟಿದ್ದೀವಿ. ಮತ್ತು ಕಡುಬುದು ಒಳಗಡೆ ತುಂಬೋದಕ್ಕೆ ಹೂರ್ಣ ಸಹ ರೆಡಿಯಾಗಿತ್ತು. ಇನ್ನೇನು ಮುದ್ದೆ ಮಾಡಿದ ತಕ್ಷಣ ಬೇಗ ಕಡುಬು ಸುತ್ತಿಕ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ. ರಸಮ್ ಎಲ್ಲ ಮಾಡಿಟ್ಟಿದ್ಲು. ಮತ್ತು ಬಜ್ಜಿ ಎಲ್ಲ ಮಾಡಬೇಕಲ್ವ, ಅದು ಸಂಜೆ ಮಾಡ್ಕೊಳ್ಳೋಣ, ಇವಾಗೇನು ಟೈಮ್ ಆಯಿತು ಅಂದ್ಬಿಟ್ಟು ಹೆಂಗೂ ಟಿಫನ್ ಮಾಡಿಟ್ಟಿದ್ರಿ ಅಂತ ಸುಮ್ಮನಾಗಿದ್ವಿ. ನನಗೆ ಕಡುಬು ಸುತ್ತಕ್ಕೆಲ್ಲ ಬರೋಲ್ಲ, ಅದಕ್ಕೋಸ್ಕರ ನಾನು ಈ ಥರ ಈಸಿ ಮೆಥಡು ಫಾಲೋ ಮಾಡ್ತೀನಿ. ನನ್ನ ತಂಗಿ ಕಡುಬು ಸುತ್ತಾ ಇದ್ಲು ಕೈಯಲ್ಲೇ. ನಾನು ಪೇಪರಲ್ಲಿ ಒತ್ತಿ ಈ ಥರ ಮಾಡ್ಕೊಳ್ತಿದ್ದೆ. ಮತ್ತು ನನ್ನ ಮಗಳದ್ದು ಹಬ್ಬದ ಔಟ್ಫಿಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಅವಳನ್ನ ನೋಡಿ ಕಣ್ಣಲ್ಲೇ ನೀರು ಬಂದುಬಿಡ್ತು. ನಾನು ಈ ಥರ ಎಲ್ಲ ಯಾವತ್ತೂ ಅವಳನ್ನ ನೋಡಿರಲಿಲ್ಲ. ಈ ಥರ ಏನಂತಾರೆ ಇದನ್ನು, ಗಾಗ್ರಾ ಥರ ಡ್ರೆಸ್ಸೆಲ್ಲ ಹಾಕಿ ನನಗಂತೂ ಸಖತ್ತಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು. ಖುಷಿ ಆಯಿತು ನನಗೆ. ಹೆಣ್ಮಕ್ಳನ್ನ ರೆಡಿ ಮಾಡಿ ನೋಡೋದೇ ತಾಯಂದ್ರ ಖುಷಿ ಅಂತಲೇ ಹೇಳ್ಬೋದು. ಅವ್ರ ಅಪ್ಪಂಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವಳನ್ನ ನೋಡಿ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ನನ್ನ ಬೇಬಿ ಡಾಲು. ಈಗ ಎಲ್ಲ ನಮ್ಮಮ್ಮ ಅವರೆಲ್ಲ ದೇವಸ್ಥಾನ ಹತ್ರ ಹೋಗಿದ್ರು. ಈ ಕಡೆ ನನ್ನ ಮಗಳನ್ನ ಸಹ ಮಲಗಿಸಿದ್ದೀನಿ. ಅವಳನ್ನ ಎಬ್ಸಿದ್ಮೇಲೆ ಫೋಟೋ ಶೂಟ್ ಮಾಡಬೇಕು. ಅದಕ್ಕೋಸ್ಕರ ಅವಳಿಗೆ ಏನಂತಾರೆ ಬ್ಲೌಸ್ ಮಾತ್ರ ಹಾಕಿ ಮಲಗಿಸಿದ್ದೀನಿ. ಇನ್ನು ಕೆಳಗಡೆದು ಹಾಕಿಲ್ಲ. ಮಲ್ಕೊಂಡಿದ್ರೆ ಫೋಟೋಸು ಚೆನ್ನಾಗಿ ಬರ್ತವೆ ಮತ್ತು ಖುಷಿಯಾಗಿರ್ತಾಳೆ ಅನ್ನೋದಕ್ಕೋಸ್ಕರ ಮಲಗಿಸ್ಬಿಟ್ಟಿದ್ದೀನಿ. ಅವಳಿಗೂ ಊಟ ಮಾಡಿಸಿ. ನನ್ನ ಮಗಳು ಏನೋ ತಿಂತಾಯಿದ್ದಾಳೆ, ಏನಂತಲೇ ಗೊತ್ತಿಲ್ಲ. ಅವಳದ್ದು ಏನೇನೋ ಸ್ಟಂಟ್ಸು. ಯಾವಾಗಲೂ ಪ್ಯಾಂಟು ಟಿ ಶರ್ಟ್ ಹಾಕಿ ರೂಢಿ ಆಗಿಬಿಟ್ಟು ಇವಾಗ ಅವಳಿಗೇನೋ ಒಂಥರ ಹಿಂಸೆ ಆಗ್ತೈತಿ ಈ ಡ್ರೆಸ್ಸಲ್ಲಿ. ಕಡುಬು ಎಲ್ಲ ಮಾಡಿದಾದ್ಮೇಲೆ ಜಾಸ್ತಿ ಕಡುಬಾದ್ರೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದೆರಡು ಸ್ವಲ್ಪ ಚಿಕ್ಕದು 2 ಉಂಡೆ ತೊಗೊಂಡು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಅಷ್ಟರಲ್ಲಿ ಇದ್ದಿದ್ಲು. ಅವಳನ್ನ ಕರ್ಕೊಬೋದು ರಾಕರಲ್ಲಿ ಹಾಕ್ಕೊಂಡು ನಾನು ರೊಟ್ಟಿ ಸುಟ್ಕೋತಾ ಇದ್ದೀನಿ. ಅವಳ ಸ್ಮೈಲ್ ಎಷ್ಟು ಕ್ಯೂಟಾಗಿದೆ ಅಲ್ಲ. ಬೇಗ 2 ರೊಟ್ಟಿ ಮಾಡಿಕೊಂಡು ಲಂಚ್ ಮಾಡ್ಕೊಬಿಡೋಣ ಅಂತ. ರಸಕ್ಕೆ ಚೆನ್ನಾಗಿರಲ್ಲ. ರಾತ್ರಿ ಸಾಂಬಾರಿತ್ತು, ಆ ಸಾಂಬಾರಿಗಿನ್ನು ತಿನ್ಕೊಳ್ಳೋದು. ನಾನಿಲ್ಲಿ ಕಡುಬಲ್ಲಿ ಹಾಕಿರೋದು ಸಾಲಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಪೌಡರ್ ಹಾಕ್ಕೊಂಡು ಮತ್ತು ಕಾಯಲ್ಲಿ ಏನಿತ್ತು ಅದನ್ನು ಹಾಕ್ಕೊಂಡು
ಇವಾಗ ಕಡುಬನ್ನ ತಿಂತೀನಿ. ಈ ಥರ ಎಲ್ಲ ಕಡುಬನ್ನ ಯಾರು ತಿಂತಾರೆ? ಮತ್ತು ನಿಮಗೆ ಹೇಗೆ ಕಡುಬು ತಿನ್ನೋದಕ್ಕೆ, ಬರೀ ಕಡುಬು ತಿನ್ನೋದಕ್ಕೆ ಇಷ್ಟನಾ ಅಥವಾ ಕಾಯಿಗಳ ಜೊತೆ ತಿನ್ನೋದಕ್ಕೆ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಅದೆಲ್ಲ ಆದಮೇಲೆ ಸುಧಾರಿಸ್ಕೊಂಡು ಫ್ರೀ ಮಾಡಿಕೊಂಡು ಫೋಟೋಶೂಟ್ಗೆ ಅಂತ ರೆಡಿ ಮಾಡ್ಕೊಡ್ತಾಯಿದ್ದೆ. ಇಲ್ಲಿ ಗಣೇಶ ಮಾಡಿದರೆ ನನ್ನ ಮಗಳು ಅದಕ್ಕೇ ಮೊಕ್ಕೋತಾಯಿದ್ಲು. ಅದಕ್ಕೇ ನಮಸ್ಕಾರ ಹಾಕ್ಕೊಂಡು ಅದರಲ್ಲೇ ದೇವ್ರನ್ನ ನೋಡ್ತಾರೆ. ಮಕ್ಕಳೇ ಹಿಂಗೆ. ಆಲ್ರೆಡಿ ಇವಳಿಗೊಂದು ಫೋಟೋಶೂಟ್ ಮಾಡಿದ, ಬಟ್ ವಿಳ್ಯದಲ್ಲಿ ಏನು ಮಾಡಬೇಕು ಅನ್ನೋದು ನಂಗೆ ಜಾಸ್ತಿ ಹಿಂದಿಂದ ಆಸೆ ಇತ್ತು. ಅದು ಮಕ್ಕಳು ಈ ಥರ ಮಲಗಿರೋ ಜಾಗದಲ್ಲಿ ಇದ್ದು ಮಲಗಿದ್ರೇ ಅದು ಫೋಟೋಶೂಟ್ಗೆ ಒಂಥರ ಲಕ್ಷಣ. ಅದಕ್ಕೋಸ್ಕರ ಆಸೆ ತೀರಿಸ್ಕೊಬಿಡೋಣ ಅಂತ ಇದು ಫೋಟೋಶೂಟ್ ಮಾಡಿ ನಮ್ಮನೆ ಗೌರಿಗಳಿಗೆ, ನನ್ನ ಮನೆ ಹೆಣ್ಮಕ್ಳಿಗೆ, ನನ್ನ ಮಕ್ಕಳಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅರ್ಶಿನ ಕುಂಕುಮ ಇಟ್ಸ್ಕೊತಾ ಇದ್ಲು ನನ್ನ ಮಗಳು ಅಂತ. ಇವಾಗ ಈ ಮಗಳಿಗೂ ಕೊಟ್ಟಿದ್ದಾಯಿತು. ಇನ್ನು ಚಿಕ್ಕ ಮಗಳಿಗೂ ಕೊಟ್ಟು ಫೋಟೋಶೂಟೆಲ್ಲ ಮುಗೀತು. ಇವಾಗ ಆರಾಮಾಗಿ ಕೂತ್ಕೊಂಡಿದ್ದವ್ರ ಮಕ್ಕಳು. ಅವಳಿಗೆ ಬಾಳೆಹಣ್ಣು ಕೊಟ್ಟಿದ್ನಲ್ಲ, ತಿಂತಾಯಿದ್ಲು. ಇಲ್ಲಿ ನೋಡ್ಬೋದು ನನ್ನ ಮಗಳು, ಚಿಕ್ಕ ಮಗಳಿಗೂ ಕುಂಕುಮ ಇಟ್ಟಿದ್ದೆ. ಇವಾಗೆಲ್ಲ ಎತ್ತಿಡಬೇಕು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರಲ್ಲ. ಹೆಣ್ಮಕ್ಳು ಇರಬೇಕು ಅಂತ ಇದಕ್ಕೆ ಹೇಳೋದು ಮನೇಲಿ. ಇವಳೆಲ್ಲ ಒಂದೇ ಸರ್ತಿ ಬಾಳೆಹಣ್ಣು ಬಾಯಲ್ಲಿ ಇಟ್ಕೊಂಡು ವಾಮಿಟ್ ಮಾಡ್ಕೋತಾ ಇದ್ದಾಳೆ. ನೋಡ್ಬೋದು ಸಂಜೆಗೆ ಪೂಜೆಗೆಲ್ಲ ಹುಡುಗರು ರೆಡಿ ಮಾಡ್ಕೋತಾಯಿದ್ರು. ಅಷ್ಟರಲ್ಲಿ ಮಳೆ ಜೋರಾಗಿ ಬಂದುಬಿಡ್ತು. ಹಬ್ಬದ ದಿನ ಮಳೆ ಬಂದ್ರೇ ಲಕ್ಷಣ ಅಂತ ಹೇಳ್ಬೋದು. ಆದ್ರೂ ಗಣೇಶ ಕೂರಿಸೋರ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅವರು ಟಾರ್ಪಲ್ಲು ಅದು ಇದು ಏನಾದರೂ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೋತಾಯಿದ್ರು. ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗೆ ಬಂತು ಅಂತ ಅನಿಸ್ಬೋದು. ಆದರೆ ಒಂದೇ ಸರ್ತಿ ಬಂದಿಲ್ಲ, ಬಿಟ್ಟು 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 ಬಂತು. ಮತ್ತು ನಾನು ವ್ಲಾಗೇನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಈವ್ನಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡು ಸುಮ್ಮನಾಗೋದೆ. ನೋಡ್ಬೋದು ಲೈಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಎಲ್ಲ ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ರು. ಅದಕ್ಕೆ ಮಧ್ಯಾಹ್ನ ರಸಮ್ ಮಾಡಿದ್ರಲ್ಲ ಒನ್ ಟೈಮ್ಗೆ ಅಷ್ಟೇ ಅಂತ ಇವಾಗ ಮಜ್ಜಿಗೆ ಸಾಂಬಾರು ಪ್ರಿಪ್ರೇಷನ್ ಮಾಡಿಸ್ಕೊತಾ ಇದ್ದಾರೆ. ನಾನಿಲ್ಲಿ ಮಗುಗೆ ಸರಿ ಮಾಡಿಟ್ಟಿದ್ದೀನಿ. ನಮ್ಮಮ್ಮ ಅಲ್ಲಿ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಮಗುನೂ ಕರ್ಕೊಂಡೋಗಿದ್ರು. ಅದಕ್ಕೆ ಕಾಳು ಹುರಿದು ಈ ಸೋರೆಕಾಯಿ ಎಲ್ಲ ಹಾಕಿಟ್ಟು, ಎಳೆ ಸೋರೆಕಾಯಿ ಹಾಕಿ ಮಜ್ಜಿಗೆ ಸಾರು ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಇನ್ನು ಈ ವಾರ ಹೋದರೆ ನೆಕ್ಸ್ಟ್ ವೀಕೇ ಬರೋದು. ಅದಕ್ಕೋಸ್ಕರ ಅವ್ರು ಮಜ್ಜಿಗೆ ಸಾರು ಮಾಡು ಅಂತ ಕೇಳಿದ್ರು. ಅದಕ್ಕೆ ನಮ್ಮಮ್ಮ ಸರಿ ಆಯಿತು ಮಾಡೋಣ ಬಿಡು ಅಂದ್ಬಿಟ್ಟು ಇವಾಗ ಪ್ರಿಪ್ರೇಷನ್ಸ್ ಮಾಡಿಕೊಂಡು ನಾನು ಸರಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಹೋದ್ರೆ ಮತ್ತು ನಮ್ಮಮ್ಮ ಮುಂದಕ್ಕೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಸಾಂಬಾರು. ಮತ್ತು ಮಜ್ಜಿಗೆ ಸಾಂಬಾರು ರೆಸಿಪಿ ಯಾರಿಗಾದ್ರೂ ಬೇಕಂದರೆ ನಂದು ಹಳೇ ವೀಡಿಯೋಸಲ್ಲಿದೆ, ಚೆಕ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇರೋರು. ಇದು ನಮ್ಮ ಅಪ್ಪ ಜೊತೆ ನನ್ನ ಮಗಳು ಆಟ ಆಡ್ಕೊಂಡು ಕೂತ್ಕೊಂಡಿರೋದು. ಒಂದು ಚಿಕ್ಕ ಸ್ನ್ಯಾಪ್ ಹಾಕಿದ್ದೀನಿ ಅಷ್ಟೆ. ನಮ್ಮಪ್ಪ ನಮ್ಮಮ್ಮದು ಊಟ ಆಗಿತ್ತು. ನಮ್ಮ ಯಜಮಾನ್ರಿಗೆ ಕೆಲಸ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಟಿ ವಿ ನೋಡೋಕ್ಕೂ ಟೈಮ್ ಸಿಕ್ಕಲ್ಲ. ಊಟ ಮಾಡೋದು ಬಿಟ್ಬಿಟ್ಟು ಟಿ ವಿಲಿ ಮುಳುಗೋಗಿರ್ತಾರೆ. ಇದೇನೋ ಒಂಥರ ಗಿಲಿ ಅಂದರೆ ನಮ್ಗೆ ಹುಚ್ಚು ಜಾಸ್ತಿ. ನಾವಿಬ್ಬರೇ ಇದ್ದಾಗ ಇನ್ನೂ ಚೆನ್ನಾಗಿ ನೋಡ್ತಾಯಿದ್ವಿ. ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅದ್ರ ಮೇಲೆ ಹೋಗ್ಬಿಟ್ಟೈತೆ. ಎಲ್ಲ ಆದಮೇಲೆ ಹಬ್ಬಿಗೆ ಎಲ್ಲಡ್ಕೆ ಕೊಟ್ಟು ನಾನು ಸಹ ಎಲ್ಲಡ್ಕೆ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗೋದು. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.